ನಮಸ್ಕಾರ. ನಾನು ಮೊಹಮ್ಮದ್ ಸಾಬ್ ಕಾಲೇಬಾಗ್, ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ, ಹಾವೇರಿಯಿಂದ. ಈಗ ತಾವು ಕೇಳ್ತಕ್ಕಂಥ ಪ್ರಶ್ನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಗೋರಕ್ಷಣೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿದ್ದೇವೆ. ತಾವು ಕೂಡ ನಮಗೆ ಒಂದು ಆಹ್ವಾನ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಈ ಗೋವಿನ ರಕ್ಷಣೆಗಳಲ್ಲಿ ಆಗ್ತಕ್ಕಂತಹ ಈ ಕೆಳಮಟ್ಟದ ಈ ಟ್ರಾನ್ಸ್ಪೋರ್ಟ್ಗಳು, ವಾಹನಗಳಲ್ಲಿ ಇರ್ತಕ್ಕಂಥ ಬಡ ಕಾರ್ಮಿಕರ ಜೀವಗಳು ಹತ್ಯೆ ಆಗ್ತಾ ಇದ್ದಾವೆ. ಮತ್ತು ಆ ಟ್ರಾನ್ಸ್ಪೋರ್ಟ್ಗಳ ಮಾಲೀಕರುಗಳು ಕೇವಲ ಮುಸಲ್ಮಾನರು, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಗಾಡಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತು ಆ ವಾಹನದ ಮಾಲೀಕರು ಮುಸಲ್ಮಾನರು ಆಗಿದ್ದಾರೆ ಅಂತ ಹೇಳಿ ಅನ್ನೋ ಕಾರಣಕ್ಕೆ ಈ ನಮ್ಮ ಕರ್ನಾಟಕದಾದ್ಯಂತ ಇತ್ತೀಚೆಗೆ ನಮ್ಮ ಸಹೋದರರಾಗಿರ್ತಕ್ಕಂತಹ ಗೋರಕ್ಷಕರು ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರು ಹಾಗೂ ನಮ್ಮ ಬಸವ ಕಲ್ಯಾಣದ ಶಾಸಕರು ಗೋರಕ್ಷಕರು ಆಗಿರ್ತಕ್ಕಂಥ ಸಲ್ಗಾರ್ ಅವರು, ಶರಣು ಸಲ್ಗಾರ್ ಅವರು ಒಂದು ಈ ಗೋವಿನ ರಕ್ಷಣೆಗೆ ಮುಂದಾಗಿದ್ದಾರೆ. ಅವರಿಗೆ ನಾವು ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆಯಿಂದ ಒಂದು ಸಲಹೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಸಲಹೆ ಆ ಜಾನುವಾರುಗಳು ಮಾರಾಟ ಆಗ್ತಕ್ಕಂಥ ಸ್ಥಳ ಸಂತೆಗಳಲ್ಲಿ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಬಹಳಷ್ಟು ದೊಡ್ಡ ಪ್ರಮಾಣದ ಜಾನುವಾರು ಸಂತೆಗಳು ನಡೀತಾ ಇದ್ದಾವೆ. ತಾವು ಅಲ್ಲೇ ಹೋಗಿ ಖುದ್ದಾಗಿ ಯಾರು ರೈತರು ಮಾರಾಟ ಮಾಡ್ತಾ ಇದ್ದಾರೋ ಅಥವಾ ಮಾರಾಟಗಾರರಿಗೆ ಬಂದಿರತಕ್ಕಂಥವ್ರನ್ನ ತಾವು ಒಂದು ತಮ್ಮ ಪರಿಚಯವನ್ನು ಹೇಳ್ಕೊಂಡು, ನಾವು ಗೋರಕ್ಷಕರು, ತಾವು ಯಾವುದೇ ಕಾರಣಕ್ಕೂ ಗೋವುಗಳನ್ನ ಕಸಾಯಖಾನೆಗೆ ಮಾರಾಟ ಮಾಡ್ತಕ್ಕಂತಹ ಮುಸ್ಲಿಂ ವ್ಯಾಪಾರಸ್ಥರಿಗೆ ಕೊಡಬಾರ್ದು, ಅವರಿಗಿಂತ ನಾವು ಹೆಚ್ಚಿನ ಲಾಭವನ್ನ ತಮಗೆ ಕೊಟ್ಟು ನಾವು ಗೋವುಗಳನ್ನು ಖರೀದಿಸ್ತೀವಿ ಅಂತ ಹೇಳಿ ತಾವು ತಮ್ಮ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಸಂತೆಗಳಿಗೆ ತಾವು ಹೋಗಿ ಈ ಕೆಲಸವನ್ನು ಮಾಡಿದಾಗ ಯಾರು ಕೂಡ ಆ ಗೋವುಗಳನ್ನ ಅಲ್ಲಿ ವಾಹನಗಳಲ್ಲಿ ಹೋಗ್ತಕ್ಕಂತಹ ಜೀವಗಳನ್ನು ಉಳಿಸ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಿ ನಾವು ತಮಗೊಂದು ಸಲಹೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಹೌದು, ಖಂಡಿತವಾಗೂ ತಾವು ಈ ವಿಷಯದ ಕುರಿತು ನಾವು ಕರ್ನಾಟಕದಾದ್ಯಂತ ಮತ್ತು ರಾಷ್ಟ್ರೀಯ ನಮ್ಮ ಮುಸ್ಲಿಂ ಸಂಘಟನೆಗಳು ಈಗಾಗಲೇ ಇದರ ಸಂಪೂರ್ಣ ಬೆಂಬಲವನ್ನ ನಾವು ಭಾರತದ ರಾಷ್ಟ್ರೀಯ ಪ್ರಾಣಿ ಗೋವನ್ನಾಗಿ ಮಾಡಬೇಕಂತ ಹೇಳಿ ನಾವೆಲ್ಲರೂ ಸಂಘಟನೆಯಿಂದ ಮತ್ತು ನಮ್ಮ ಕರ್ನಾಟಕದ ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆ ಹಾವೇರಿಯಿಂದ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ. ಇದಕ್ಕೆ ತಾವು ಇಲ್ಲಿ ಪತ್ರ ನೋಡಬಹುದು. ಹೀಗೆ ಯಾಕೆ ಅಂದ್ರೆ ಈ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಒಂದು ಸೋದರತ್ವ, ಇಲ್ಲಿ ಅನ್ಯ ಧರ್ಮೀಯರ ಒಂದು ಧರ್ಮಕ್ಕೆ ಅಥವಾ ಅವರ ನಂಬಿಕೆಗೆ ಒಂದು ಹಾನಿಯಾಗಬಾರದು. ಈ ಗೋವುಗಳನ್ನು ನಾವು ಕಸಾಯಖಾನೆಗಳಿಂದ ಮಾಂಸವನ್ನು ಭಕ್ಷಣೆ ಮಾಡ್ತಕ್ಕಂತಹ ಉದ್ದೇಶ ನಮ್ಮ ಮುಸಲ್ಮಾನರಿಗೆ ಆರೋಪ ಇರೋದ್ರಿಂದ ನಾವು ಈ ಬಕ್ರೀದ್ ಬರ್ತಕ್ಕಂತಹ ಒಂದು ತ್ಯಾಗದ ಹಬ್ಬವಾಗಿರೋದ್ರಿಂದ ಈ ಸಹೋದರರ ಹಿಂದೂ ಸಹೋದರರಿಗೆ ನಾವು ಅವರ ಧಕ್ಕೆಯಾಗದಂತೆ ಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಮ್ಮ ಶಾಂತಿಯುತ ಭಾರತ, ಸಹೋದರತ್ವ, ಶಾಂತಿ, ನೆಮ್ಮದಿಯನ್ನ ನಾವು ಕಾಣಬೇಕಾದ್ರೆ ಈ ನಮ್ಮ ಭಾರತದ ಮುಸಲ್ಮಾನರು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಗೋರಕ್ಷಕರು ಮತ್ತು ಹಿಂದೂ ಏನೋ ನಮ್ಮ ರಾಷ್ಟ್ರದ ರಾಜ್ಯ ನಾಯಕರುಗಳು, ರಾಷ್ಟ್ರ ನಾಯಕರುಗಳು, ಬಿಜೆಪಿಲಿ ಇರ್ತಕ್ಕಂತಹ RSS ಇರ್ತಕ್ಕಂತಹ ಬಜರಂಗ ದಳ ಇರ್ತಕ್ಕಂಥ ನಾಯಕರುಗಳ ಒಂದು ಮುಂದೆ ಹೆಜ್ಜೆ ಹೋಗಿ ಇವತ್ತು ಮುಸಲ್ಮಾನರು ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡುವ ಉದ್ದೇಶದಿಂದ ಬೆಂಬಲಿತವಾಗಿ ಮೋದಿಯವರಿಗೆ ಇವರದೇ ಸರ್ಕಾರ 13 ವರ್ಷಗಳ ಕಾಲ ಈ ಕೇಂದ್ರದಲ್ಲಿ ಇವರದೇ ಸರ್ಕಾರ ಇದೆ. ಈ RSS, ಬಿಜೆಪಿ, ಬಜರಂಗ ದಳ ಮತ್ತು ಗೋರಕ್ಷಕರು ನಾವು ಈ ಪ್ರಶ್ನೆಯನ್ನು ತಮಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇವಲ್ಲ, ಇವತ್ತೇನು ನಾವು ಮುಸಲ್ಮಾನರು ಒಂದು ಹೆಜ್ಜೆ ಹೋಗಿ ಈ ಗೋವನ್ನ ಒಂದು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ಬೇಕಂತೇಳಿ ನಾವೆಲ್ಲ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನೀವು 13 ವರ್ಷಗಳ ಕಾಲ ಈ ಸರ್ಕಾರ ಬಂದ್ರೆ ಯಾಕೆ ಮಾಡಲಿಲ್ಲ? ಹಾಗಾಗಿ ಮುಸಲ್ಮಾನರನ್ನು ತಾವು ಧರ್ಮದ ಆಧಾರದ ಮೇಲೆ ಅವರನ್ನ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂತಹ ಈ ಕೆಲಸಕ್ಕೆ ಆಗುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹೋದರರು ಒಂದು ನೆಮ್ಮದಿ, ಶಾಂತಿ, ಸಹಬಾಳ್ವೆಯನ್ನು ಬಾಳಬೇಕನ್ನೋ ಉದ್ದೇಶದಿಂದ ಇವತ್ತು ಮುಸಲ್ಮಾನರ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಸಂವಿಧಾನಿಕವಾಗಿ ಇರ್ತಕ್ಕಂತಹ ನಿರ್ಧಾರ. ಅದನ್ನ ನಾವು ಮುಸಲ್ಮಾನರು ಇವತ್ತು ಈ RSS, ಬಜರಂಗ ದಳ, ಬಿಜೆಪಿ, ಹಿಂದೂ ಕಾರ್ಯಕರ್ತರ ಒಂದು ಮೇಲಾಗಿ ಇವತ್ತು ನಾವು ಗೋವನ್ನ ನಾವು ಮಾತೆ ಅಂತ ಹೇಳಿ ಒಪ್ಕೊಂಡು, ಯಾಕೆ ತಮಗೆ ಮಾತೆ ಅಂದ್ರೆ ನಮಗೂ ಕೂಡ ಮಾತೆ ಆಗಿರ್ತಕ್ಕಂಥ ಉದ್ದೇಶದಿಂದ ಅದನ್ನ ನಾವು ಸಂಪೂರ್ಣವಾಗಿ ಇವತ್ತೇ ಬಕ್ರೀದ್ಗಿಂತ ಮುನ್ನವೇ ಅದನ್ನ ಗೋವು ಅಂತ ಹೇಳಿ ರಾಷ್ಟ್ರೀಯ ಗೋವು ನಮ್ಮನ್ನು ಘೋಷಣೆ ಮಾಡಿದಲ್ಲಿ ಯಾರೂ ಕೂಡ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಈ ವಾಹನಗಳನ್ನ ತಡೆಗಟ್ಟು ತಾವು ಆ ಅಮಾಯಕ ಜನರನ್ನ ಹತ್ಯೆ ಮಾಡ್ತಕ್ಕಂಥದ್ದು ನಿಲ್ತೈತೆ. ಆ ಉದ್ದೇಶದಿಂದ ನಾವು ಇದನ್ನ ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆ ವತಿಯಿಂದ ಕೂಡ ಕರ್ನಾಟಕದಿಂದ ನಾವು ಇದಕ್ಕೆ ಮೋದಿಯವರಿಗೆ ಪತ್ರ ಕೂಡ ಬರೆದಿದ್ದೇವೆ. ಪತ್ರವನ್ನು ಬರೆದ ಒಂದು 4 ದಿವಸ ಆಗಿದೆ. ನಾವು ನಿಮ್ಗೆ ಇಲ್ಲಿ ದಿನಾಂಕವನ್ನು ಕೂಡ ತಿಳಿಸ್ತೇವೆ. 23ಕ್ಕೆ ನಾನು ಪತ್ರವನ್ನು ಕಳಿಸಿದ್ದೇನೆ ನಮ್ಮ ನವದೆಹಲಿ ಇರ್ತಕ್ಕಂಥ ರಾಷ್ಟ್ರೀಯ ನಮ್ಮ ಕೇಂದ್ರದ ಸರ್ಕಾರಕ್ಕೆ.
ಮೋದಿ ಅವರ ನೇತೃತ್ವಕ್ಕೆ. ಇವರು ಯಾಕೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ನಾವು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಈ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಿಂದ ವಿದೇಶಕ್ಕೆ ರಫ್ತು ಆಗ್ತಕ್ಕಂತಹದ್ದು ಬೀಫ್ ಎಕ್ಸ್ಪೋರ್ಟ್ ವಾರ್ಷಿಕವಾಗಿ 25,000 ಕೋಟಿ ವಾರ್ಷಿಕ ಆಗ್ತಕ್ಕಂತ ಒಂದು ವಹಿವಾಟಾಗಿದೆ. ಅದರಲ್ಲಿ ಇರ್ತಕ್ಕಂತಹ ಒಂದು ನಮ್ಮ ರಾಷ್ಟ್ರದ ಸುಮಾರು 10 ರಿಂದ 13 ಈ ಬೀಫ್ ಎಕ್ಸ್ಪೋರ್ಟ್ಗಳು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹದ್ದು, ಸಣ್ಣ ಪ್ರಮಾಣದಲ್ಲೂ ಕೂಡ ಬಹಳಷ್ಟುಗಳು ಇದ್ದಾವೆ. ಅದರಲ್ಲಿ ಅಲ್ ಕಬೀರ್ ಮತ್ತು ಅಲ್ ನೂರ್ ಅಂತಹ ಒಂದು ದೊಡ್ಡ ಕಂಪನಿಗಳು ಎರಡು ಕೂಡ ತಮಗೆ ನಾವು ಮುಸಲ್ಮಾನ್ ಬಾಂಧವರಿಂದ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಹಿಂದೂಗಳು ತಾವು ಏನೋ ಒಂದು ಮುಸಲ್ಮಾನಗಳ ಅಥವಾ ಹಿಂದೂ ಹೆಸರನ್ನು ಇಟ್ಕೊಂಡು ಏನೋ ಒಂದು ವ್ಯಾಪಾರ ಸಣ್ಣ ಪುಟ್ಟ ಮಾಡಿದ್ರೆ ತಾವು ಎಷ್ಟು ವಿರೋಧವನ್ನು ಮಾಡ್ತೀರಾ? ಹಿಂದೂ ರಕ್ಷಕರು, RSS ಬಜರಂಗ ದಳಗಳು ಎಲ್ಲವೂ ಕೂಡ ಬಂದು ಆ ಅಂಗಡಿಯನ್ನ ಅಥವಾ ಆ ವ್ಯಾಪಾರವನ್ನ ಹಾಳು ಮಾಡ್ತಕ್ಕಂಥ ತಾವು ಯಾಕೆ ಆ ಹಿಂದೂವಿನ ಹೆಸರಿಟ್ಟಿದ್ದೀರಿ ಅಂತೇಳಿ ತಮ್ಗೆ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ನಮ್ಮ RSS, ಹಿಂದೂ ಬಜರಂಗ ದಳ, ಎಲ್ಲ ಹಿಂದೂ ಪರ ಸಂಘಟನೆಗಳಿಗೆ ಈ ಅಲ್ ಕಬೀರ್ ಅಂತಕ್ಕಂತಹದ್ದು ಬಾಂಬೆ, ಹೈದರಾಬಾದ್, ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ಸತೀಶ್ ಮತ್ತು ಅತುಲ್ ಅಬರ್ವಾಲ್ ಇವು ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು. ಇವರು ಅಲ್ ಕಬೀರ್ ಅಂತ ಹೇಳಿ ಇಟ್ಕೊಂಡಿದ್ದಾರಲ್ಲ, ಇದಕ್ಕೆ ತಾವೇನು ಉತ್ತರ ಕೊಡ್ತೀರಾ? ತಾವು ಅವರ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಏನಾದರೂ ಹೋರಾಟಗಳು ಮಾಡಿದ್ದೀರಾ? ಅವರ ಹೋಗಿ ನಿಂತು ಏನಾದರೂ ಕೇಳಿದ್ದೀರಾ? ಮತ್ತೆ ಅಲ್ ನೂರ್ ಅನ್ನೋಂಥದ್ದು ಅವರು ಕೂಡ ನವದೆಹಲಿಯಲ್ಲಿ ಇರ್ತಕ್ಕಂಥ ಸುನೀಲ್ ಸೂದ್ ಮತ್ತು ಅಜಯ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು. ಇಂಥ ಬಹಳಷ್ಟು ಕಂಪನಿಗಳು ಬಿಜೆಪಿಗೆ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಗಳ ಮೂಲಕ ಇಲ್ಲಿ ಇರ್ತಕ್ಕಂತಹ ನಮ್ಮ ರಾಷ್ಟ್ರೀಯ ಬಿಜೆಪಿ ಪಕ್ಷಕ್ಕೆ ಅವರು ಒಂದು ಚಂದಾವನ್ನು ನೀಡತಕ್ಕಂಥ ಕೆಲಸ 2014ರಿಂದ 2026ವರೆಗೂ ಕೂಡ ಮಾಡ್ಕೊಂತ ಬಂದಿರೋದಾಗಿದೆ. ಇದು ನಮ್ಮ ಕೆಳಮಟ್ಟದ ಗೋ ರಕ್ಷಕರು ಮತ್ತೆ ಹಿಂದೂ ಪರ ಸಂಘಟನೆಗಳು, RSS ಅವರು, ಬಜರಂಗ ದಳಗಳು, ಬಿಜೆಪಿ ಅವರಿಗೆ ಯಾಕೆ ಗಮನಕ್ಕೆ ಬರ್ತಾ ಇಲ್ಲ? ನಾನು ಕೊನೆಯದಾಗಿ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆಯಿಂದ ಮತ್ತು ಕರ್ನಾಟಕದ ಎಲ್ಲ ಮುಸ್ಲಿಂ ಸಂಘಟನೆಯ ಪರವಾಗಿ ಈ ನಮ್ಮ ಸಹೋದರರಾಗಿರ್ತಕ್ಕಂಥ ಗೋರಕ್ಷಕರು ಪುನೀತ್ ಕೆರೆಹಳ್ಳಿ ಮತ್ತು ಸಂಗಡಿಗರು ಮತ್ತು RSS ಬಜರಂಗ ದಳನ ಶಾಸಕರು ಆಗಿರ್ತಕ್ಕಂಥ ಶರಣು ಸಲ್ಗಾರ್, ಬಸವ ಕಲ್ಯಾಣದ ಶಾಸಕರನ್ನ ಇವರೆಲ್ಲರೂ ಕೂಡ ಒಂದು ಮನವಿ ಏನಂದ್ರೆ, ತಾವು ಕೂಡ ಈ ಅಭಿಯಾನ ಏನು ನಾವು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ಬೇಕಂತ ಹೇಳಿ ಮುಸಲ್ಮಾನರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ತಾವು ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡಬೇಕು. ತಾವು ಅದನ್ನು ನೇತೃತ್ವಕ್ಕೆ ನಾವು ನಮ್ಮ ಜೊತೆಗೆ ಬಂದು ತಾವು ಕೂಡ ಯಾಕೆ ಪ್ರಧಾನಿಯನ್ನ ತಾವು ನಮ್ಮ ಜೊತೆಗೆ ಬಂದು ಗೋ ರಕ್ಷಣೆಯಲ್ಲಿ ಇರ್ತಕ್ಕಂತಹ ವಿಚಾರಗಳು ತಮ್ಗೆ ಆಗಿರ್ತಕ್ಕಂಥದ್ದು ಆಗ್ತಕ್ಕಂಥ ಅನ್ಯಾಯವನ್ನ ತಾವು ಬಂದು ನಮ್ಮ ಸಂಘಟನೆಯ ಜೊತೆಗೆ ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು. ತಾವು ಯಾರಿಗೂ ಕೂಡ ಕೆಳಮಟ್ಟದಲ್ಲಿ ಇರ್ತಕ್ಕಂತಹ ಈ ಬಡವರಿಗೆ ತಾವು ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.